ನಮಗೆ ಕರ್ಸಿರೋ ಕಾವಲುಗಾರ. ಹೌದು, ಇನ್ನೊಂದು ಮನೆ ಇದೆ. ಹಾಂ, ಯಾವುದೋ ಪಾಳು ಬಿದ್ದಿರೋ ಮನೆ. ಆ ಮನೆ ಮೇಲೆ ಮನೆಯವ್ರ ಹೆಸರು ಇದೆಯಲ್ಲೋ ಗೊತ್ತಿಲ್ಲ. ಅರೆ ಪ್ರೇಮಿಗಳ ಸ್ನೇಹಿತರ ಹೆಸರು, ಪ್ರೇಮಿಗಳ ಮನೆ. ಆದರೆ ಮನೆ ಚೆನ್ನಾಗಿಲ್ಲ, ಅದಕ್ಕೆ ಪ್ರೇಮಿಗಳು ಯಾರೂ ಇಲ್ಲ. ಒಳಗಡೆ ಹೋಗಿ ನೋಡು, ಪ್ರೇಮ ಚೆನ್ನಾಗಿ ಕಾಣುತ್ತೆ. ಆಗಿನ ಕಾಲದಲ್ಲಿ ಇಂಥ ಮನೆಗಳೇ ಕೆಲವರಿಗೆ ಓವಯ್ಯೋ ಹೋಟೆಲ್ಗಳಾಗಿತ್ತು. ನೋಡ್ಬೋದು ನೀವು, ಆಟಗಳು, ಬಾಣಗಳು, ಪ್ರೇಮ ಪ್ರೀತಿಯ ಸಂಕೇತಗಳು. ನಮ್ಮ ಡಿಗ್ರಿಲಿ ಬರ್ದಿದ್ದಪ್ಪ, ಕುಣಿಗಲ್ಲ ಮದುವೆ ಆಗಿದ್ದು. ಕಲಾ ಮಾಡ್ತೀವಿ, ಈ ಕಡೆ ಫುಲ್ ರಿಚ್ ಅಂತ ಕಲಾ ಮಾಡ್ತೀವಿ. ನೋಡ್ಬೇಕಾ, ಇನ್ನೂ 7 ಸತಿ ಬೆಟ್ಟ ಹತ್ತಿ ಇಳಿಬೇಕು. ಇವಾಗ 7 ಬೆಟ್ಟ ಹತ್ತಿದ್ದೀವಿ. ಮಧ್ಯ ಅಲ್ಲ ಆದರೆ ನಿಮ್ಮ ಜೊತೆಗೆ ಬರೋಕ್ಕಾಗಲ್ಲಪ್ಪ. ಇಲ್ಲ, ಪಾಪನ ಅಗ್ರಿಮೆಂಟ್ ಕೊಡ್ತೀನಿ, ಕೆಲಸ ಅಷ್ಟೇ. ಬಂದು ಹೊಡ್ಬಿಟ್ಟು ಹೆಂಗಸಿ ಜೊತೆ ಒಂದು ಫೋಟೋ ತೊಗೊಂಡು ಜೈ ಅಂತ ವಾಪಸ್ ಹೋಗ್ಬೇಕು ಕತ್ಕೊಂಡು. ಅವಾಗ ತಗೋವಾ ಮೌಂಟೇನ್ ಡ್ಯೂ, ಇಲ್ಲಾಂದ್ರೆ ಹಿಮಾಲಯನ್ ಬೈಕು. ಮೌಂಟೇನ್ ಡ್ಯೂ ಯಾವುದು? ಅದು ಓಡ್ಬಿಡುದು ನೀವೀಗ. ಏನು ಯಾಕೆ ಸಿಗುತ್ತೆ ಅನ್ಸುತ್ತೆ ಮುಂದೆ ನೋಡೋಣ. ಅಂಕಲ್ ಇದು ಯಾವ ಊರು? ಇದು ಇಂಡಿಗನತ್ತ. ಇಂಡಿಗನತ್ತ. ನೈಸ್. ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ ಪೀಕು? ಇನ್ನೂ 5 ಕಿಲೋಮೀಟ್ರ್. ಹೌದಾ? ಓಕೆ ಅಂಕಲ್, ಮತ್ತೆ ಬರ್ತೀವಿ. ಹಾಂ, ಬ್ರೋ ಈ ಕಡೆ ಸೈಡಲ್ಲಿ ವ್ಯೂ ನೋಡ್ರಿ, ಎಷ್ಟು ಕ್ರೇಜಿ ಆಗಿದೆ ಇದು. ಬಟ್ ಕಾಣಿಸ್ತಾ ಇಲ್ಲ ಬೆಟ್ಟ. ಹಾಂ, ಅಂಕಲ್ ನೀವು ಇದೇ ಊರವರು? ಇಲ್ಲಿ ಪಕ್ಕ. ಹೌದಾ? ಹಾಂ ಹಾಂ. ಪಕ್ಕ ನೀವು ಹುಟ್ಟಿದ್ದು ಬೆಳೆದಿದ್ದಲ್ಲ ಇಲ್ಲೇ? ತುಳಸಿಕೆರೆ ಅಂತ ಅಲ್ಲಿ ಪಕ್ಕದೇ ಇದೆ. ಹಾಂ ಹಾಂ. ಅಲ್ಲಿಂದ ಇಲ್ಲಿ ನಮ್ಮ ಮಗಳ ಮದುವೆ ಮಾಡೀನಿ. ಹಾಂ, ಹೌದಾ? ಅದಕ್ಕೆ ಇಲ್ಲಿ ಬರ್ತೀವಿ. ಮೊಮ್ಮಕ್ಕಳು ನೋಡಿ. ನೀವು ಎಷ್ಟು ಸತಿ ಹೋಗಿದ್ದೀರಾ ನಾಗಮಲೆ ಬೆಟ್ಟಕ್ಕೆ? ನಾಗಮಲೆ ಬೆಟ್ಟಕ್ಕೆ ನಾವು ಲೆಕ್ಕವೇ ಇಲ್ಲ ಅಣ್ಣ. ಹಾಂ, ಲೆಕ್ಕವೇ ಇಲ್ಲ. ಓಕೆ, ಲೆಕ್ಕವೇ ಇಲ್ಲ. ಹೋಗ್ತೀವಿ ಬರ್ತೀವಿ. ಹಾಂ, ಯಾವ ಹಬ್ಬ ಬಂದರೂ ಹೋಗ್ತೀವಿ ಬರ್ತೀವಿ. ಸೊ ಆ ನಾಗಮಲೆ ಬೆಟ್ಟದ ವಿಶೇಷ ಏನು ದೇವಸ್ಥಾನದ್ದು? ಜ್ಞಾನ ಮಾದಪ್ಪನ ಪೂಜೆ ಮಾಡ್ತಾರೆ, ಇರಾಗ ಮಾಡ್ತಾರೆ. ಹಾಂ, ಅದೆಲ್ಲ ನಮಗೆ ಸರಿಯಾಗಿ ಅನುಭವ ಇಲ್ಲ. ನಮ್ಮ ದೊಡ್ಡವ್ರಿಂದ ಗೊತ್ತು. ಓಕೆ. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಒಂದು ಮಕ್ಕಳು ಇವಾಗ ನಮ್ಮ ಬೆಂಗಳೂರು ಕಡೆ ಬಂದ್ಬಿಟ್ರೆ ಫೋನ್ ಕೊಟ್ರೆ ಅವ್ನು ನೋಡಿ ಹಿಂಗೆ ಊಟ ಮಾಡಿಸ್ಬೇಕು, ನಿಂಗೆ ಕತ್ತೇಸಿ ತಿನ್ನಿಸ್ತಾರೆ ಮಕ್ಕಳಿಗೆ. ಫೋನ್ ಕೊಟ್ಟೆ ತಿನ್ನಿಸ್ಬೇಕು. ಅದಕ್ಕೂ ನೋಡಿ ಚೆನ್ನಾಗಿ ಆಟ ಆಡ್ತಾರೆ. ಇದು ಆಕ್ಚುಲ್ ಜೀವನ ಅಂದ್ರೆ. ಇದು ಆಕ್ಚುಲಿ ಜೀವನ ಅಂದ್ರೆ. ಯಾವುದೇ ಫೋನ್ ಇಲ್ಲದೆ, ಯಾವುದೇ ಇಂಟರ್ನೆಟ್ ಇಲ್ದೇನೆ, ಯಾವುದೇ ಡೈವರ್ಟ್ ಆಗ್ದೇನೆ ಇಷ್ಟು ನೆಮ್ಮದಿಯಾಗಿ ಅವ್ರದ್ದೇ ಆದಂಥ ಆಟಗಳು, ಪಾಠಗಳು, ನೆಮ್ಮದಿ ಜೀವನ. ಇಂಥ ಸುಂದರವಾದ ಪ್ರಕೃತಿಯ ಮಧ್ಯ ಒಂದು ಮನೆ, 3 ಮಕ್ಕಳು, 1 ಹೆಂಡತಿ. ಹಾಂ, ಈ ಥರ ಜೊತೆಗೆ ಒಂದು ಹಸು ಕರುಗಳು, ನಾಯಿಗಳು. ಇನ್ನೊಂದು ಮಾಡಿ, ಇಲ್ಲಿ ಜಸ್ಟ್ ಹೆಣ್ಣು ಹೆಂಗ್ ಕೊಡ್ತಾರಂದ್ರೆ ಹೊರಗಡೆ ಎಲ್ಲೂ ಕೊಡಲ್ಲ. ಆ ಊರಿಂದ ಈ ಊರ್ ಕೊಡ್ತಾರೆ, ಈ ಊರಿಂದ ಆ ಊರ್ಗೆ ಅಷ್ಟೇ, ಅಲ್ಲಲ್ಲ ಬೇರೆ ಊರು ಕೊಡಲ್ಲ. ಮಗಳು ಕಣ್ಮುಂದೆನೇ ಇರ್ತಾಳೆ ಅಂತ. ಹೌದು. ಅವ್ರ ಗಂಡನ್ನು ನೋಡಿರ್ತಾರೆ, ಅವ್ರು ಬೇರೆಯವ್ರು ಕೊಡಕ್ ಇಷ್ಟ ಪಡಲ್ಲ. ಬೆಂಗಳೂರವ್ರು ಗೊತ್ತಲ್ಲ, ನಮ್ಮ ಹತ್ರ ಅಷ್ಟಿದೆ ಇಷ್ಟಿದೆ, ಅಷ್ಟು ಸ್ಯಾಲ್ರಿ ಬರ್ಲಿ ಅಂತ ಹೇಳ್ತಾರೆ. ಅದಕ್ಕೂ ಮುಂಚೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತೆ ಮದುವೆ ಆದ್ಮೇಲೆ ಏನೋ ಗೊತ್ತಾಗುತ್ತೆ ಬಂಡವಾಳ. ಹಾಗಾಗಿ ಇವಾಗ ಎಷ್ಟೋ ವರ್ಷದಿಂದ 18 ವರ್ಷ 20 ವರ್ಷ ಮದುವೆ ಮಾಡ್ತಾರೆ ಅನ್ಕೊಳ್ಳಿ.
ಅಷ್ಟು ವರ್ಷ ಸಾಕಿರ್ತಾರೆ ಕಷ್ಟಪಟ್ಟು, ಓಕೆನಾ. ಅವ್ರು ಏನ್ ಮಾಡ್ಬೇಕು, ಮಗಳು ಚೆನ್ನಾಗಿರ್ಬೇಕು ಅನ್ನೋದೇ ಅವ್ರ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ, ಹೌದು. ಓಕೆನಾ. ತಂದೆ ತಾಯಿ ಯಾವ್ದಾದ್ರು ಅಷ್ಟೇ, ಅವ್ರ ಅಪ್ಪ ಅಮ್ಮ ಮಕ್ಕಳಿಗೆ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಉದ್ದೇಶ. ಇವಾಗ ನೀವು ಮುನ್ನೆ ನೋಡಿರ್ತಾರೆ, ನಮ್ಮ ಹುಡುಗನ ಇಲ್ಲೇ ನೋಡಿರ್ತಾರೆ ಅಂದ್ರೆ ನಿಮ್ಗೆ ಕೊಡಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಮಗಳು ಇಲ್ಲೇ ಇರ್ತಾಳೆ, ಕಣ್ಮುಂದೆನೇ ಇರ್ತಾಳೆ. ಕಷ್ಟ ಸುಖ ಅಂದ್ರೆ ಆಗ್ತಾಳೆ ನಮ್ಗೆ, ಮತ್ತೆ ಅವಳು ಕಷ್ಟ ಸುಖ ಅಂತ ಆಗ್ಬೇಕು. ಯಾವ್ದೋ ಗೊತ್ತಿಲ್ಲದಿರೋ ವ್ಯಕ್ತಿಗೆ ನಂಗೆ ಅವ್ನ ಸಂಬಳ ಬರುತ್ತೆ, ಇಷ್ಟು ಬರುತ್ತೆ ಅನ್ನೋಕ್ಕೋಸ್ಕರ ಅವ್ನು ಕೊಡೋದ್ ಬದಲು ಮಗಳು ಕಣ್ಮುಂದೆ ಹೇಳ್ತಾರೆ ಮನಿ ಮ್ಯಾಟರ್. ಸೊ ಈ ಬೆಂಗಳೂರು ಕಡೆ ಎಲ್ಲ ಹೇಗಾಗ್ಬಿಟ್ಟಿದೆ ಜೀವನ ಅಂದ್ರೆ ಬ್ರೋ, ಹೆಂಗೋ ಈ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಆಗ್ತಾರೆ, ಅವ್ರ ಅಪ್ಪ ಅಮ್ಮನ ಒಪ್ಪಿಸ್ಬಿಟ್ಟು ಹೆಂಗೋ ಏನೊಂದು ಯೋಗ್ಯತೆಗೆ ಒಂದು ವರ್ಷ ಬದುಕಲ್ಲ, ಬಾಳಲ್ಲ ಡಿವೋರ್ಸ್ಗಳು. ಆಮೇಲೆ ಎಕ್ಸಾಂಪಲ್ಲು ಹೇಳೋದು ಬೇಡ, ನಾನು ಸ್ಮೈಲಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅನ್ಸುತ್ತೆ ಯಾರು ಅಂತ. ತುಂಬ ಜನ ಅಣ್ಣ ತಂಗಿ ಅಂತ ಅನ್ಕೊಂಬಂದ್ರು ಶೋಗೆ, ಆದರೂ ಓಕೆನಾ. ತುಂಬ ಜನ ಎಕ್ಸ್ಪ್ಲೇನ್ ಹೇಳ್ಬೇಕಂತಂದರೆ ತುಂಬ ಜನ. ಅದರಲ್ಲಿ ಇವಾಗ ನಾವು ನನ್ನ ಕಡೆಯಿಂದ ಏನಪ್ಪ ಅಂತಂದರೆ, ಅವ್ರುಗಳು ತೋರಿಸ್ಕೊತಾರೆ ನನಗೆ ಆ ಟ್ಯಾಲೆಂಟ್ ಇದೆ, ಈ ಟ್ಯಾಲೆಂಟ್ ಅಂತ ಶೋಗೆ ಬರ್ತಾರೆ, ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ನೋಡ್ತಾರೆ, ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ತಾರೆ, ಗೊತ್ತಾಗ್ಬಿಡುತ್ತೆ ಬ್ರೋ. ಇವಾಗೆಲ್ಲ ಏನಂತಂದರೆ ನಾನು ಹೇಳ್ತೀನಿ ಬ್ರೋ, ಹೋಗ್ತಾ ದಾರಿಲಿ ಗಣೇಶನ ದೇವಸ್ಥಾನ ಸಿಗುತ್ತೆ. ಗಣೇಶನಿಗೆ ಕೈ ಮುಗಿದು ಅಡ್ಡಬಿದ್ದು ನಮಸ್ಕಾರ ಮಾಡಿ ಅಲ್ಲಿಂದ ನಾವು ಮುಂದೆ ಹೋಗೋದಕ್ಕೆ ಜೈ ಅಂತೀವಿ. ದಾರಿ ತುಂಬಾ ಇದೆ, ಆದರೆ ಮನಸ್ಸು ನಾಗಮಲೆನೇ ಬಯಸ್ತಿದೆ. ಜೀಪೆಲ್ಲ ಇಲ್ಲೇ ಲಾಸ್ಟು, ಇಲ್ಲಿ ಜೀಪಿಂದ ಇಳಿಸಾದ್ಮೇಲೆ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಈ ಊರು ಬಂದು ಇಂಡಿಗನತ್ತ ಅಂತ, ಕೇಳೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಊರಿನ ಹೆಸರು. ಎಷ್ಟೋ ಊರುಗಳಿದೆ ನಮ್ಮ ಕರ್ನಾಟಕದಲ್ಲಿ, ನಾವು ಕೇಳೇ ಇಲ್ದಿರೋ ಹೆಸರುಗಳು. ಬಟ್ ಕೇಳಿದಾಗ ಒಂಥರ ಅನಿಸುತ್ತೆ, ಬಟ್ ನಮ್ಮ ಊರಲ್ವಾ, ಬಿಟ್ಕೊಡೋಕ್ಕಾಗಲ್ಲ. ನಿಶು ಹಾಯ್ ನಿಶು. ಹೋಗ್ತಾ ದಾರಿಲಿ ಈ ಇಂಡಿಗನತ್ತ ಎಂಬ ಹಳ್ಳೀಲಿ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಮ್ಮದಿಯಾಗಿ ನಿಧಾನವಾಗಿ ಹೋಗೋಣ ಅಂತ ಅಂದ್ಕೊಂಡು ಒಂದೊಳ್ಳೆ ಇಡ್ಲಿ ಚಿತ್ರಾನ್ನ ತಿನ್ಕೊಂಡು ಮುಂದೆ ಸಾಗೋಣ ಅಂದ್ಕೊಂಡ್ವಿ. Oh, nice. Bro, in Bartley there, in Bartley. ಬಾಟ್ಲು ತುಂಬಿಸ್ಕೊಳ್ಳೋಣ. Bartley there. ತುಂಬಿಸ್ಕೊಳ್ತೀಯಾ? ಇನ್ನೊಂದು ಬಾಟ್ಲು ತುಂಬಿಸ್ಕೊಂಡಿರಿ, ಇನ್ನೊಂದು ಬಾಟ್ಲು ತಗೊಳ್ಳಿ, ಒಂದು ಬಾಟ್ಲು ತಗೊಳ್ಳಿ ಸರ್. ನೀನು ಇಡ್ಲಿಗೆ ಸ್ಕೆಚ್ ಆಗ್ತೈತೆ. ನಾಯಿ ನೋಡಿ ನೋಡಿ ಇಲ್ಲೇ ಅವೇ ಪರವಾಗಿಲ್ಲ, 2 ಸೆಕೆಂಡ್ ಒಂದು ತುಂಬಿಸ್ಕೊಬಿಟ್ಟು ಹೊಡೆದಿರೋ ತುಂಬಿಸ್ಕೊಂತೀರಾ, ಸಾಕು ಬಿಡಕ್ಕೆ ಒಂದು ಇವಾಗ ಏನಾಗೈತೆ ನೋಡ್ರ, ಅವಾಗ ಅವ್ರದ್ದು ಮಾಡ್ದೆ ವಿಡಿಯೋ ಹೋಗ್ಲಿ, ಅವ್ರದ್ದು ಮಾಡಿದೆ ಹಂಗಾರೆ ಸರಿ. ಸಿಂಪ್ಲಿಸಿಟಿ ತೋರಿಸ್ತಾರೆ, ಇಲ್ಲಿ ಕಾಂಪಿಟೇಷನ್ ಇದೆ. ಯಾವುದು ಇದು? ದೊಡ್ಡ ಗುಬ್ಬಚ್ಚಿ ಅನ್ಸುತ್ತೆ ಆ ಕಡೆ ಅಲ್ಲಿ. ಆಂಟಿ ನಿಮ್ಮ ಹೋಟ್ಲ್ ಹೆಸರು? ನಮ್ಮ ಹೋಟ್ಲ್ ಹೆಸರು ಹಾಂ, ಹೋಟ್ಲ್ ಹೆಸರೇ ಹಾಕಿದಿಲ್ಲ. ಮಹಾದೇವಮ್ಮ, ಹಾಂ, ಬೆಳಸಮ್ಮ, ಹಾಂ. ದುಂಡು ತಂಬಡಿ ಅಷ್ಟೇ. ಚೆನ್ನಾಗಿತ್ತು ಆಂಟಿ ಇಡ್ಲಿ ಮತ್ತು ಚಿತ್ರಾನ್ನ ಎಲ್ಲ. ಹಾಂ ಹಾಂ, ಬಂದವ್ರಿಗೆಲ್ಲ ಹೇಳ್ತೀನಿ, ನನ್ನ ವಿಡಿಯೋ ನೋಡಿದವ್ರಿಗೆಲ್ಲ ಹೇಳ್ತೀನಿ, ಇಲ್ಲಿ ಬಂದರೆ ಇಲ್ಲಿ ಬನ್ನಿ. ಅಪ್ಪ ಉಪ್ಸಾರು, ಹಸಿಯವರೆ ಉಪ್ಸಾರು, ಮುದ್ದೆ ಎಲ್ಲ ಕೊಡ್ತೀನಿ ಮಧ್ಯಾಹ್ನ ಹೊತ್ತು. ಹೇಳ್ಬಿಟ್ಟು ಹೋದ್ರೆ ಕೊಟ್ರೆ ಹಾಂ ಮಾಡಾಕ್ತೀನಿ. ಇನ್ನೊಂದ್ಸರಿ ಬಂದಾಗ ಈಗಲೇ ಕೂಡ ಹೇಳ್ಬಿಟ್ಟಾಗಿ. ಹಾಂ, ಓಕೆ ಆಂಟಿ. ಹಾಂ, ಮತ್ತೆ ಬರ್ತೀನಿ. ಹಾಯ್ ನಿಶು, ಹಾಯ್ ಹಾಯ್. ಮಾತಾಡೋದಾ ನೀನು? ಹಾಂ, ಬಾಯ್. ಓಕೆ ಆಂಟಿ, ಮತ್ತೆ ಬರ್ತೀವಿ. ಥ್ಯಾಂಕ್ ಯು. ಸೌಲಭ್ಯ ಹಿಂಗದೆ, ಒಂದು ಡಾಕ್ಟ್ರ್ ಇಲ್ಲ, ಏನಿಲ್ಲ, ಹೌದಾ? ಏನಿಲ್ಲ. ಹೇಳಿ ಆಂಟಿ, ಈ ವಿಡಿಯೋದಲ್ಲಿ ಹೇಳ್ರಿ. ನಮ್ಮ ಕಡೆ ಡಾಕ್ಟ್ರ್ ಇಲ್ಲ,
ಒಂದು ತಾರ್ ರೋಡ್ ಇಲ್ಲ, ಒಂದು ನೀರ್ ಸೌಲಭ್ಯ ಇಲ್ಲ, ಯಾನ ಮಾಡೋದ್ಲಪ್ಪ. ಹಾ, ನಮ್ ಜೀವನ ಹಿಂಗೈತೆ. ನಮ್ಮ ಮೊಮ್ಮಕ್ಳ ಜೀವನ ಏನಾಗತ್ತ? ನಮ್ ಜೀವನ ಏನಾಗಲ್ಲ ಆಂಟಿ, ಎಲ್ಲ ಸರಿ ಹೋಗುತ್ತೆ. ಸರಿ ಮಾಡೋರು ಬಂದೇ ಬರ್ತಾರೆ, ಒಬ್ರು. ತಾರ್ ರೋಡ್ ಮಾಡ್ಕೊಟ್ರೆ ಹೇಳಪ್ಪ. ಇಲ್ಲೆಲ್ಲ ನಮ್ಗ್ ನೋಡಿದ್ರೆ ಕಣ್ಣಲ್ಲಿ ಒಳಸ್ ಬಂದಾಗದೆ. ಹಾ, ಏನ್ ಮಾಡೋದು? ಈ ವಿಡಿಯೋ ನೋಡ್ತಾ ಇರೋರು ಯಾರಾದ್ರೂ ಒಬ್ರು ಸಹಾಯ ಮಾಡಕ್ ಬಂದೇ ಬರ್ತಾರೆ. ಇಲ್ಲಿಗೆ ತಲೆ ಕೆಡ್ಸ್ಕೊಬಿಡಿ ಆಂಟಿ. ಯಾರ್ ಮಾಡೋದು ಹೇಳಪ್ಪ? ಒಟ್ಟಲ್ಲಿ ನೀವೇ ಪುಣ್ಯವಂತ್ರಿ ಹೇಳ್ಬೇಕಂದ್ರೆ. ಇವಾಗ ನಾವು ಡೆಲಿವರಿ ಆದ್ರೆ ಇಲ್ಲೇ ಎತ್ಕೊಂತೀವಿ. ಹೊಟ್ಟೆ ಕೂದೆತ್ಬೇಕು ಅಂದ್ರೆ ಮೇಟೋರು ಸ್ಯಾಲಮ್ ಹೋಗ್ಬೇಕಲ್ಲ, ಏನ್ ಮಾಡೋದು? ನಿಜ ಹೇಳ್ಬೇಕು ಅಂದ್ರೆ ಆಂಟಿ, ನಾವು ಬೆಂಗಳೂರಲ್ಲಿ ಇರೋದ್ಕಿಂತ ನೀವು ಇಲ್ಲಿ ಎಷ್ಟು ನೆಮ್ಮದಿಯಾಗಿದ್ದೀರಾ ಗೊತ್ತಾ? ಚೆನ್ನಾಗಿಮೆ ಒಟ್ನಲ್ಲಿ ನೀರ್ ಸೌಲಭ್ಯ ಅದೆಲ್ಲ ಸೌಲಭ್ಯ ಬೇಕು. ಇಲ್ಲ, ತಾರ್ ರೋಡ್ ಇಲ್ಲ, ಯಾನ ಮಾಡೋದು ಹೇಳಪ್ಪ? ನಮ್ ಜೀವನ ಹಿಂಗೈತೆ. ಆಂಟಿ ಅದೇ ಈ ವಿಡಿಯೋ ನೋಡ್ತಾ ಇರೋರು ಯಾರಾದ್ರೂ ಸರ್ಕಾರದವರು ನೋಡಿ ಈ ನಾಗಮಲೆ ಹಿಲ್ಸ್ ಹತ್ರ ಬಂದ್ಬಿಟ್ಟು ಸಹಾಯ ಮಾಡಿ, ಜನರಿಗೆ ಎಲ್ಲರಿಗೂ ತುಂಬಾ ಉಪಯೋಗ ಆಗುತ್ತೆ ಅಂತ ನಾನು ಹೇಳ್ತೀನಿ ಎಲ್ಲಾರ್ಗು. ಸರಿ ಬಿಡಪ್ಪ. ಆಯ್ತಾ ಆಂಟಿ? ಬಾಯ್ ಬಾಯ್ ಬಾಯ್. ಸೆಕೆಂಡ್ ಕೊಡು, ಸೆಕೆಂಡ್. ಇಲ್ಲ ನಾನು ಬರಲ್ಲ ಅಂತೆ. ಸೆಕೆಂಡ್ ಕೊಡು. ಕೊಡಲ್ಲ. ಹಾಂ, ನೀವೇ ಕೇಳಿಸ್ಕೊಂಡ್ರಲ್ಲ ಈ ಆಂಟಿ ಹೇಳಿದ್ದು. ಸೊ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅವ್ರು ಈ ವಿಷಯಗಳನ್ನೆಲ್ಲ ಹೇಳಿಲ್ಲ, ಅವ್ರ ಮನಸ್ಸಲ್ಲಿದ್ದಿದ್ದ ಕೋರಿಕೆಗಳನ್ನ ಹಾಗೆ ನನ್ನ ಹತ್ರ ಹಂಚ್ಕೊಂಡಿದ್ದಾರೆ. ಸೊ ಅವ್ರಿಗೆ ಏನೇ ಎಮರ್ಜೆನ್ಸಿ ಆಯಿತು ಅಂದರೆ ಇಲ್ಲಿಂದ ಸೇಲಂಗೆ ಹೋಗ್ಬೇಕಂತೆ. ಅಂದರೆ ಈ ಮಹದೇಶ್ವರ ಬೆಟ್ಟ ಬಂದು ನಮ್ಮ ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯ ಬಾರ್ಡರಲ್ಲಿ ಇರೋದ್ರಿಂದ ಏನೇ ಆದ್ರೂ ಸೇಲಂಗೆ ಹೋಗ್ಬೇಕಂತೆ. ಮತ್ತು ಆ ಊರಲ್ಲಿ ಒಂದು ಹಾಸ್ಪಿಟ್ಲು ಕೂಡ ಇಲ್ಲ, ನಂತರ ಒಂದು ಟಾರ್ ರೋಡ್ ಕೂಡ ಇಲ್ಲ ಏನೇ ಎಮರ್ಜೆನ್ಸಿ ಆದರೂ ಹೋಗೋದಕ್ಕೆ. ಯಾರೇ ಸರ್ಕಾರದವರು ಇದನ್ನು ನೋಡ್ತಿದ್ರೆ ದಯವಿಟ್ಟು ಇಲ್ಲಿ ಬಂದು ಏನಾದರೂ ಇವ್ರಿಗೆ ಸಹಾಯ ಮಾಡೋದಾದರೆ ಮಾಡಿ ಅಂತ ನಾನು ಬೇಡ್ಕೊಳ್ತೀನಿ. ಚಟ್ನಿ ಮಾತ್ರ ಕ್ರೇಜಿ ಆಗಿತ್ತಲ್ವಾ? ಹೌದು, ಸಕ್ಕತ್ತಾಗಿ. ಅದೇ ಒಳ್ಕಲ್ ಪವರ್ ಅಂದ್ರೆ ಅದೇನೆ. ನಾರ್ಮಲ್ ಮಿಕ್ಸಿಲಿ ರುಬ್ಬೋದ್ರೆಲ್ಲ ಇಷ್ಟೊಂದೆಲ್ಲ ಚೆನ್ನಾಗಿ ಬರಲ್ಲ ಅಷ್ಟು. ಅವ್ರು ಅದನ್ನೇ ಹೇಳ್ತಾ ಇದ್ರು, ನಾವು ಫುಲ್ ಒಳ್ಕೊಳ್ಳೆಲ್ಲ ರುಬ್ಬೋದಪ್ಪ ಅಂತ. ಅದ್ ನೋಡಿ ಚಟ್ನಿ ತಿನ್ಬೇಕಾದ್ರೆ ನಮ್ಗೆ ಫೀಲ್ ಆಯ್ತಾ ಇತ್ತು ನೋಡಿದ್ರೆ ನನಗೂ. ಹೌದು ನನ್ಗೆ ಅನಿಸ್ತಾ ಇತ್ತು ಚಟ್ನಿ ಹೆಂಗಿರುತ್ತೋ ಇರಲ್ವೋ ಅಂತ ನಾನು ಅನ್ಕೊಂಡಿದ್ದೆ ಫಸ್ಟ್ ತಿನ್ಬೇಕಾದ್ರೆ. ತುಂಬಾ ಚೆನ್ನಾಗಿತ್ತು ನೋಡಿ ಚಟ್ನಿ ಮಾತ್ರ. ಮಿಕ್ಸಿ ಚಟ್ನಿ ತಿಂದು ಬೋರ್ ಹೊಡೆದ್ಬಿಟ್ಟಿತ್ತು. ಚಟ್ನಿ ತಿಂದು ಚೆನ್ನಾಗಿತ್ತು. ಬರೀ ಒಳ್ಕಲ್ದೆ ಚಟ್ನಿ ಎಲ್ಲ, ಇಡ್ಲಿನೂ ಒಳ್ಕಲ್ದೆ. ಅದು ಇಡ್ಲಿ ಕಡಾಯಿ ಮೂವಿ ತರ. ಗ್ರೈಂಡರ್ ಇಡ್ಲಿ ಕಡಾಯಿ ಮೂವಿ ತರ. ಇಡ್ಲಿ ಕಡಾಯಿ ಮೂವಿ ಧನುಷ್ ರೀಸೆಂಟ್ ಆಗಿ ಮೂವಿ ಬಂದಿದ್ದೀರಾ? ಕಲ್ಲಲ್ಲೇ ರುಬ್ಬಿದಿಟ್ಟು ಚೆನ್ನಾಗಿ ಸಾಫ್ಟ್ ಆಗಿತ್ತು ಇಡ್ಲಿ. ಆ ಮೂವಿ ಎಷ್ಟು ನೋಡಿ, ತಮಿಳ್ ಮೂವಿ ಪ್ರಮೋಷನ್ ಮಾಡ್ತಿಲ್ಲ, ಬಟ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅವ್ರ ಅಪ್ಪ ಏನು ಮೇಂಟೈನ್ ಮಾಡ್ಕೊಂಡು ಹೋಗಿರ್ತಾರ ಅವಾಗಿಂದ, ಅವ್ನು ಅದನ್ನೇ ಮೇಂಟೈನ್ ಮಾಡಿ. ಅವ್ನು ಒಳ್ಳೆ ಕೆಲಸ ಇರುತ್ತೆ ಗೊತ್ತಾ, ಒಳ್ಳೆ ಕೆಲಸ ಬಿಟ್ಬಿಟ್ಟು ಬಂದು ಅವ್ರ ಅಪ್ಪ ಕೋಟಿ ಸಂಪಾದನೆ ಹುಡುಗಿನ ಬಿಟ್ಬಿಟ್ಟು ಹೌದು, ಕೋಟ್ಯಾಧೀಶರು ಮಾಡಿ ಅವಳಿಗೆ ಇವ್ನ ಕಂಡ್ರೆ ತುಂಬಾ ಇಷ್ಟ ಇರುತ್ತೆ. ಬಟ್ ಅವನ್ನೆಲ್ಲ ಬಿಟ್ಬಿಟ್ಟು ಬಂದು ಅವರಪ್ಪ ಹೆಂಗ್ ಮಾಡ್ತಿರ್ತಾನೆ ಅವನು ಅದನ್ನೇ ಮಾಡ್ತಾನೆ. ಸಕ್ಕತ್ತೈತೆ. ಅದು ಲಾಸ್ಟಲ್ಲಿ ಊರ್ ಜನ ಎಲ್ಲ ಸಪೋರ್ಟ್ ಮಾಡ್ತಾರೆ, ಅದು ಚೆನ್ನಾಗೈತೆ. ಅದರಲ್ಲಿ ಬೆಸ್ಟ್ ಹೈಲೈಟ್ ಸೀನ್ ಅಂದ್ರೆ ಬ್ರೋ, ಈ ಇಡ್ಲಿನ ಟ್ರೈ ಮಾಡ್ತಾ ಇರ್ತಾನೆ ಬಟ್ ಬರ್ತಾ ಅವ್ರ ಅಪ್ಪನ ತರ ಟೇಸ್ಟ್ ಬರ್ತಾ ಇರಲ್ಲ. ಒಂದಿನ ಯಾರೋ ತಿನ್ಬಿಟ್ಟು ಅವ್ರ ಕಣ್ಣೆ ತಿಂಗ್ ನೋಡ್ತಾರಲ್ಲ, ಎಪಿಕ್ ಸೀನ್ ಮಾತ್ರ ಅದು ಮಾತ್ರ. ಅಂದ್ರೆ ಅವ್ರ ಅಪ್ಪನ ಫೀಲ್ ಆಗೋ ತರ ಅವ್ನ್ ಫೀಲ್ ಆಗುತ್ತೆ ಅವಾಗ, ನಿಜ ನಾನು ಮಾಡಿದ.
ಮಾಡ್ತೀನಿ ನಾ ಚಿನ್ನ ಲವ್ ಲೆಟ್ರು ಕೊಡ್ತೀನಿ ಓದ್ಕೊಂಡೋಗೆ ನನ್ನ ಹಾಟು ಟೆಂಪಲ್ಲು ಹೇಳಲ್ಲ ನಾ ಸುಳ್ಳು ಓದ್ಕೊಂಡೋಗೆ ಹೋಗೆ 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 ಹೋಗೆ. ಆಗಲೇಬೇಕು ಒಂದು ಸಾರಿ ರಚ್ಚು ರಚ್ಚು ಲವ್ ಸ್ಟೋರಿ. ಹಾಗೆ ಫೋನ್ನ ಸ್ಕ್ರೋಲ್ ಮಾಡಬೇಕಾದ್ರೆ ಒಂದು ಸಾಲನ್ನ ನೋಡಿದೆ. ಆ ಸಾಲು ಏನಂದರೆ, ಈ ಊರಿಗೊಂದು ಬೆಟ್ಟ ಅಂತೆ, ಆ ಬೆಟ್ಟಕ್ಕೆ ಒಂದು ದೇವರಂತೆ, ಆ ದೇವ್ರನ್ನ ನೋಡೋಕ್ಕೆ ಜನ ಎಲ್ಲ ಕಾಲ್ನಡಿಗೆಯಲ್ಲಿ ಬರ್ತಾರಂತೆ, ಆ ಕಾಲ್ನಡಿಗೆಯಲ್ಲಿ ಬರೋ ಜನರು ಮಾತ್ರ ಆ ದೇವ್ರಿಗೆ ಅಚ್ಚುಮೆಚ್ಚಂತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಸಾಲು. ಸೊ ನನಗೆ ಈ ನಾಗಮನೆ ಟ್ರಕ್ ಮಾಡಬೇಕಾದ್ರೆ ಈ ಲೈನ್ಸು ತುಂಬ ಶೂಟ್ ಆಗುತ್ತೆ ಅಂತ ನನಗನ್ನಿಸ್ತು ಮನಸ್ಸಿಗೆ. ಚಿಪ್ಸ್ ಕೊಟ್ರು ಈ ದಿನ ಬಟನ್ ಹೊತ್ತದ ಏಯ್ ಕುಳ್ಳೆ ಲಾಸ್ಟ್ 0 ಐತೆ ಅಲ್ಲಿ ಮತ್ತು ಒತ್ತು ಒಂದ್ಸತಿ. ಮೋನಿಕಾ ಸಾಂಗ್ ಇದೆಯಾ ಐತೆ ಓಕೆ ಅಲ್ಲಿ ಬೆಟ್ಟ ತುದಿಲಿ ಹೋಗ್ಬಿಟ್ಟು ಮೋನಿಕಾ ಸ್ಟೆಪ್ ಹಾಕೊಂಡು ಚೆನ್ನಾಗಿರುತ್ತೆ. ಆಯ್ತಾಯ್ತು ಪಕ್ಕ. ಕೊರಿಯೋಗ್ರಾಫರ್ ಕಾಸಿದಾರ್ತಾರೆ ಹಿಂದೆ ಬರ್ತಾ ಇಲ್ವಾ ಕೊರಿಯೋಗ್ರಾಫರ್ ಮಲ್ಲೇಶ್. ಹೊಸ ಕೊರಿಯೋಗ್ರಾಫರ್ ಒಬ್ರು ಸೇರ್ಕೊಂಡವ್ರೆ ಭುವನ್ ಅಂತ. ಅವರು ಈ ಥರ ಸ್ಟೆಪ್ಸ್ ಎಲ್ಲ ಮಾಡ್ತಾರೆ ಅಂತ ಇವತ್ತೇ ನನಗೆ ಗೊತ್ತಾಗಿದ್ದು. ನಮ್ಮನ್ನ ಯಾವುದು ನಾವು ಬೆಂಗಳೂರಿನಾಗ ಹೆಂಗೆ ನಮ್ಮನೆ ಆಗಿತ್ತು. ನೋಡಿ ಎಷ್ಟೆಲ್ಲ ಹತ್ಕೊಂಡು ಬಂದಿದ್ದೀವಿ. ವಿಕಾಸ್ ಬ್ರೋ ಇನ್ನ ಟಾಪ್ಗೆ ಹೋಗ್ಬೇಕಾ? ಹಾಂ ಹಾಂ ಇವಾಗ ಸ್ಟಾರ್ಟ್ ಆಗುತ್ತೆ.
ಆತ್ಮ ರಾಮ ಆನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ವಾಚಿಂಗ್ ದ ಮೌರ್ಯ ದಿ ಪ್ರವಾಸಿಗ. ಥ್ಯಾಂಕ್ ಯು.